ಬೆಳಗಾವಿಯಲ್ಲಿ ಮುಂದುವರಿದ ಕಾಂಗ್ರೆಸ್ ಡಿನ್ನರ್ ತಂತ್ರ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಸಭೆ ನಡೆದಿದೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿದ್ದರಾಮಯ್ಯಗೆ ಔತಣಕೂಟ ಏರ್ಪಡಿಸಲಾಗಿತ್ತು. ಇಲ್ಲಿಗೆ ಸಿಎಂ ಜೊತೆಗೆ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಎಂ.ಸಿ. ಸುಧಾಕರ್, ಗೃಹ ಸಚಿವ ಪರಮೇಶ್ವರ್, ಶಾಸಕ ಎಎಸ್ ಪೊನ್ನಣ್ಣ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರು, ಶಾಸಕರು ಡಿನ್ನರ್ನಲ್ಲಿ ಭಾಗಿಯಾಗಿದ್ದರು. ಬೆಳಗಾವಿಯ ಕುವೆಂಪು ನಗರದಲ್ಲಿ ಇರುವಂತಹ ಸತೀಶ್ ನಿವಾಸ. ಬೆಳಗಾವಿಯಲ್ಲಿ ಮುಂದುವರಿದ ಕಾಂಗ್ರೆಸ್ ಡಿನ್ನರ್ ತಂತ್ರ. ಈಗಲೂ ಕೂಡ ಬಣ ರಾಜಕೀಯ, ಗುಂಪುಗಾರಿಕೆ, ಈ ಔತಣಕೂಟ ಇವೆಲ್ಲವೂ ಕೂಡ ನಡೀತಾ ಇದೆ. ಎಲ್ಲ ತಂತ್ರಗಾರಿಕೆಗಳು ಕೂಡ ನಡೀತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಸಭೆಯನ್ನು ನಡೆಸಲಾಯಿತು. ಇವತ್ತು ಕೂಡ ಡಿನ್ನರ್ಗೆ ಆಹ್ವಾನಿಸಲಾಗಿತ್ತು ಮುಖ್ಯಮಂತ್ರಿಗಳನ್ನ. ಮುಖ್ಯಮಂತ್ರಿಗಳ ಜೊತೆಗೆ ಅವರ ಆಪ್ತ ವಲಯದ ಒಂದಷ್ಟು ಸಚಿವರು ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಆಗಮಿಸಿದರು. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯಗೆ ಔತಣಕೂಟ ಏರ್ಪಡಿಸಲಾಗಿತ್ತು. ಸಿಎಂ ಜೊತೆಗೆ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಎಂ.ಸಿ. ಸುಧಾಕರ್, ಗೃಹ ಸಚಿವ ಪರಮೇಶ್ವರ್, ಶಾಸಕ ಎಎಸ್ ಪೊನ್ನಣ್ಣ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರು ಡಿನ್ನರ್ನಲ್ಲಿ ಭಾಗಿಯಾಗಿದ್ದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಇನ್ನೂ ಕೂಡ ಈ ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಸಭೆಗಳು ಮುಗಿದಂತೆ ಕಾಣಿಸ್ತಾ ಇಲ್ಲ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಯಾರಿಗೆಲ್ಲ ಆಹ್ವಾನ ಕೊಟ್ಟಿದ್ರು, ಯಾರೆಲ್ಲ ಭಾಗಿಯಾಗಿದ್ರು ಔತಣಕೂಟದಲ್ಲಿ, ಹಾಗೆ ಏನು ವಿಚಾರಗಳು ಚರ್ಚೆ ಆಗಿರಬಹುದು? ಹೌದು ಶಮಂತ್, ಏನು ಬೆಳಗಾವಿಯಲ್ಲಿ ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ನಾಳೆ ಅಧಿವೇಶನ ಅಂತ್ಯವಾಗಲಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ಸದ್ಯ ಈಗ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಜೋರಾಗಿ ನಡೀತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಶಾಸಕ ಆಸಿಫ್ ಸೇಠ್ ಅವರ ಸಹೋದರ ಏನು ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗಿತ್ತು. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಆಪ್ತರ ಜೊತೆಗೆ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ರು. ಇದೆಲ್ಲದರ ನಡುವೆ ಇದೀಗ ಸಿದ್ದರಾಮಯ್ಯ ಅವರ ಶಿಷ್ಯ ಆಪ್ತ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲೇ ಡಿನ್ನರ್ ಮೀಟಿಂಗ್ ನಡೀತಾ ಇರುವಂಥದ್ದು. ಸದ್ಯ ಈಗ ನಾನು ಕೂಡ ಒಂದು ಮನೆಯ ಮುಂಭಾಗದಲ್ಲೇ ಇದ್ದೇನೆ. ಏನು ಮನೆಯ ಮೇಲ್ಮಹಡಿ ಏನಿದೆ ಅಲ್ಲಿ ಕೇವಲ 5 ಜನರು ಮಾತ್ರ, ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್, ಅದರ ಜೊತೆಗೆ ಎಚ್.ಸಿ. ಮಹದೇವಪ್ಪ, ಹೀಗೆ ಎಂ.ಸಿ. ಸುಧಾಕರ್ 5 ಜನರಿಗೂ ಮಾತ್ರ ಸಪ್ರೇಟ್ ಆಗಿ ಊಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ ಇರುವಂಥದ್ದು. ಅದರ ಜೊತೆಗೆ ಸದ್ಯದ ರಾಜಕೀಯ ಸ್ಥಿತಿಗತಿಗಳು, ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಅಂದರೆ ಜನವರಿಯಲ್ಲಿ ಬೆಂಗಳೂರಿನಲ್ಲಿ ಅಹಿಂದ ಸಮಾವೇಶ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗೈತೆ. ಆ ಒಂದು ಚರ್ಚೆ ಬಗ್ಗೆ ಕೂಡ ಇಲ್ಲಿ ಏನು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ಈಗ ಈ ಬೆಳಗಾವಿಯ ಚಳಿಗಾಲ ಅಧಿವೇಶನ ಮುಕ್ತಾಯ ಬಳಿಕ ಕ್ಯಾಬಿನೆಟ್ ಆಗುತ್ತೆ. ಕ್ಯಾಬಿನೆಟ್ ಅನ್ನು ಮುಗಿಸ್ಕೊಂಡು ನೇರವಾಗಿ ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಸಿಎಂ ಅವರು ಮೊದಲು ಆಗಮಿಸ್ತಾರೆ. ಅದಾದ ಬಳಿಕ ಪರಮೇಶ್ವರ್ ಅವರನ್ನ ಕರೆದುಕೊಂಡು ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದಿರುವಂಥದ್ದು. ಕೇವಲ ಇಲ್ಲಿ ಸಿದ್ದರಾಮಯ್ಯ ಆಪ್ತ ಬಣದವರಿಗೆ ಮಾತ್ರ ಆಹ್ವಾನ ಕೊಟ್ಟಿರುವಂಥದ್ದು. 5 ಜನ ಸಚಿವರಿದ್ದಾರೆ, ಅದರ ಜೊತೆಗೆ ಶಾಸಕರು 2 ಇದ್ದಾರೆ. ಸೊ ಅವ್ರನ್ನ ಹೊರತುಪಡಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆಗಲಿ ಅಥವಾ ಡಿ.ಕೆ. ಶಿವಕುಮಾರ್ ಬಣದ ಆಪ್ತರಿಗಾಗಲಿ ಯಾರಿಗೂ ಕೂಡ ಇಲ್ಲಿ ಆಹ್ವಾನವನ್ನ ಕೊಟ್ಟಿಲ್ಲ. ಕೇವಲ ಆಪ್ತರಿಗೆ ಮಾತ್ರ, ಅದು ಅಧಿವೇಶನದ ಮುಕ್ತಾಯವಾಗುವ ಹಿಂದಿನ ದಿನ ಈ ಒಂದು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಏನು ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಕೂಡ ಮಾಡುವಂಥದ್ದು ಕೂಡ ಇಲ್ಲಿ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಏನು ಕೆಲವೊಂದಿಷ್ಟು ಸಚಿವರು, ಶಾಸಕರೇನಿದ್ದಾರೆ ಅವರು ಕೂಡ ಮುಂದೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು, ಕುರ್ಚಿ ಕದನ ಏನು ನಡೀತಾ ಇದೆ ಆ ಕುರ್ಚಿ ಕದನದ ನಡುವೆ ಕೂಡ ಅಹಿಂದ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ವೇದಿಕೆ ಸಜ್ಜು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈಗ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಏನು ಮೀಟಿಂಗ್ ನಡೀತಾ ಇದೆ ಇದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಕೇವಲ ಊಟಕ್ಕೆ ಮಾತ್ರ ಈ ಒಂದು ಏನು ಇವತ್ತಿನ ದಿನ ಸೀಮಿತ ಆಗಿಲ್ಲ ಅಂತ ಹೇಳ್ಬೋದು. ರಾಜಕೀಯ ವಲಯದಲ್ಲಿ ಸಹಜವಾಗಿ ಚರ್ಚೆಗಳಾಗ್ತವೆ, ಆದರೆ ಇವತ್ತಿನ ಏನು ಮೀಟಿಂಗ್ ಏನಿದೆ ಇದು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ನಾಳೆ ಬೆಳಗ್ಗೆ ಸದನದಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನು ಕೊಡೋಕೆ ಸಜ್ಜಾಗ್ತಾ ಇದ್ದಾರೆ. ಅದರ ಜೊತೆಗೆ ಸದ್ಯ ಕುರ್ಚಿ ಕದನ ಏನು ನಡೀತಾ ಇದೆ ಈ ಕುರ್ಚಿ ಕದನದ ವಿಚಾರಗಳು ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಇವತ್ತಿನ ಡಿನ್ನರ್ ಮೀಟಿಂಗ್ಗೆ
ಕೇವಲ ಇಲ್ಲಿ ಸಿದ್ದರಾಮಯ್ಯ ಆಪ್ತ ಬಣದವರು ಮಾತ್ರ ಗುರುತಿಸಿಕೊಂಡಿದ್ದು, ಸಹಜವಾಗಿ ರಾಜಕೀಯ ವಲಯದ ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಮಾತ್ರ ಇರ್ತಾ ಇರುವಂಥದ್ದು. ಶಮಂತ್, ಧನ್ಯವಾದ ಸಹದೇವ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಖಂಡಿತವಾಗ್ಲೂ ಕೂಡ ಈ ಸಭೆಗಳು ಕೇವಲ ಔತಣಕ್ಕೆ ಅಥವಾ ಊಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ಸಾಕಷ್ಟು ರಾಜಕೀಯ ಚರ್ಚೆಗಳು ಕೂಡ ಆಗಿರುತ್ತೆ. ಇದ್ರ ಜೊತೆಗೆ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ, ಈ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳು, ಬೆಳವಣಿಗೆಗಳು, ಜೊತೆಗೆ ಸಚಿವ ಸಂಪುಟ ಪುನಾರಚನೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು, ಬೆಳವಣಿಗೆಗಳಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇದರ ಬೆನ್ನಲ್ಲೇ ಈ ರೀತಿಯಾದಂತಹ ಡಿನ್ನರ್ ಪಾಲಿಟಿಕ್ಸ್ಗಳು ಕೂಡ ನಡೀತಾ ಇದೆ. ಬಣ ರಾಜಕೀಯ ಅಥವಾ ತಮ್ಮ ತಮ್ಮ ಆಪ್ತರುಗಳನ್ನು, ತಮ್ಮ ಬೆಂಬಲಿಗರನ್ನು ಕರೆಸ್ಕೊಂಡು ಸಭೆಗಳನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ.